ಸುಹಾಸಿನಿ. ಅಯ್ಯೋ, ನೀವ್ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಎಲ್ಲ ಖರ್ಚನ್ನು ಪಾಪ ಇವ್ರ ಮೇಲೆ ಹೊರಿಸ್ತಿದ್ದೀನಿ ಅಂತ ಅನ್ಕೋಬೇಡಿ. ನಮ್ಮ ಕಡೆಯಿಂದ ನೆಂಟರು ಒಂದು 800 ಜನ ಬರ್ಬೋದು. ನಿಮಗೆ ಗೊತ್ತಲ್ಲ ವೇದಾಂತ್ ಎಂಥ ದೊಡ್ಡ ವ್ಯಕ್ತಿ ಅಂತ. ಅವ್ನ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡದೇ ಇದ್ದರೆ ಚೆನ್ನಾಗಿರಲ್ಲ ಅಲ್ವಾ? ಬರೋರೆಲ್ಲ ಸೆಲೆಬ್ರಿಟಿಗಳು, ಪೊಲಿಟಿಷಿಯನ್ನು, ಬಿಸ್ನೆಸ್ ಫ್ರೆಂಡ್ಸ್. ಇಂಥ ಪ್ರೋಗ್ರಾಮ್ನಲ್ಲೇ ಅಲ್ವಾ ಅವರೆಲ್ಲ ಮೀಟ್ ಮಾಡೋಕ್ಕಾಗೋದು. ಊಟಕ್ಕೇನು ಜಾಸ್ತಿ ಖರ್ಚಾಗಲ್ಲ, ಸಿಂಪಲ್ ಮೆನು ಇದ್ದರೆ ಸಾಕು. ಒಂದು ಊಟಕ್ಕೆ 1000 ರೂಪಾಯಿ ತಗೋತಾರೆ ಅಷ್ಟೇ. ನೀವೇನು ಯೋಚನೆ ಮಾಡಿಬಿಡಿ, ನಮ್ಮನೆ ಫಂಕ್ಷನ್ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋತಾರೆ. ಸಿಕ್ಕಾಪಟ್ಟೆ ಸಿಂಪಲ್ ಎಂಗೇಜ್ಮೆಂಟು. ಕಾಮನ್ ಮೇನ್ ಕತೆ ಆಗಿರಲಿ, ನಿಯತ್ತಾಗಿರೋ MLAಗೂ ಇದು ಕಷ್ಟನೇ. ಬಾಳೆ ಇದೆಯಾಕ ನೀನು? ಅವ್ರ ಪರಿಸ್ಥಿತಿ ಏನು ಅಂತ ಗೊತ್ತಿದ್ರು ಇವಳು ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಇಷ್ಟೇ, ಶಾಸ್ತ್ರ ಅಂತ ಸಪ್ರೇಟಾಗಿ ಏನೂ ಇಲ್ಲ. ಹುಡುಗಿ ಕಡೆಯವರು ನಿಮಗೇನು ಬೇಕೋ ನೀವು ಮಾಡ್ಕೋಬೋದು. ಸುಹಾಸಿನಿ ಅವರೇ, ಎಲ್ಲ ಸೇರಿ ಒಟ್ಟು ಖರ್ಚು ಎಷ್ಟಾಗ್ಬೋದು ಅಂದ್ಕೊಂಡೆ ನೀವು ಹೀಗೆ ಕೇಳ್ತೀರಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದಕ್ಕೆ ಎಲ್ಲನೂ ಬರೆದಿಟ್ಟಿದ್ದೀನಿ. ಏನೇನು ಬೇಕು, ಎಷ್ಟು ಬೇಕು ಅಂತ ಒಂದು ಲಿಸ್ಟ್ ಮಾಡಿದ್ದೀನಿ. ನಿಮಗೇನಾದರೂ ಬೇಕಿದ್ರೆ ಇದ್ರಲ್ಲಿ ಸೇರಿಸ್ಬೋದು. ತಗೊಳ್ಳಿ. ವೇದಾಂತ ಸ್ಟ್ರಿಕ್ಟಾಗಿ ಎಲ್ಲ ಖರ್ಚನ್ನು ನಿಮ್ಮೇಲೆ ಹೊರಿಸಬಾರ್ದು ಅಂತ ಹೇಳಿದ್ದಾನೆ. ನಾನು ಹಾಗೆ ಅಂದ್ಕೊಂಡಿದ್ದೆ. ಟೋಟಲ್ಲಾಗಿ ಅರೌಂಡ್ ಒಂದು 25 ಲಕ್ಷ ಅಷ್ಟೇ ಖರ್ಚಾಗೋದು. ಡೋಂಟ್ ವರಿ, ಅದರಲ್ಲಿ 13 ಲಕ್ಷ ನಾವು ಕೊಡ್ತೀವಿ. ನೀವು ಹಾಕಬೇಕಾಗಿರೋದು 12 ಲಕ್ಷ ಅಷ್ಟೇ. ಅಯ್ಯೋ, ಕಿರ್ಚ್ಬೇಡ ಅಮ್ಮ. ಅಂಜು ಸ್ಕೂಲಿಂದ ಬಂದವಳೆ, ತಲೆನೋವಂತ ಮಲಗಿದ್ದಾಳೆ. ಅವಳಿಗೆ ಅಮ್ಮನ ಮುದ್ದೆ ಬಂತೋ ಇಲ್ವೋ, ಅಮ್ಮನ ತಲೆನೋವಂತೂ ಬಂದಿದೆ. ಹೌದು, ನೀನ್ಯಾಕೆ ಎಷ್ಟು ಜೋರ ಕಿರ್ಚ್ತಿದ್ಯಾ? ಇದೇನಕ್ಕ ಹೀಗೆ ಕೇಳ್ತಿದ್ಯಾ? ಬರೀ ಕಿರ್ಚೋದಲ್ಲ, ಕಿರ್ಚಿ ಜೋರ ಕುಂಡಾಡಿ ಹಬ್ಬ ಮಾಡೋಳಿದ್ದೀನಿ. ಅಪ್ಪ ಅಮ್ಮ ವಿಕ್ಕಿ ಬಾಬನ್ ಮನೆಗೆ ಹೋಗಿ ನಿಶ್ಚಿತಾರ್ಥ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾರ್ಯಾರು ಬರ್ತಾರೆ ಅಂತೆಲ್ಲ ಮಾತಾಡಿದಾರಂತಲ್ವಾ? ಅದಕ್ಕೆ ಸ್ವೀಟ್ ತಂದಿದ್ದೀನಿ. ಎಲ್ಲರನ್ನು ಕರೆದು ಧೂಳಸ್ತಡ ಅಂತಿದ್ರೆ ನೀನು ನೋಡ ಸಪ್ಪೆ ಮುಖ ಹಾಕೊಂಡಿದ್ಯಲ್ಲ. ಯಾಕಕ್ಕ ಸೈಲೆಂಟ್ ಆಗಿದ್ಯಾ? ಈಗೆಲ್ಲ ನಾವು ಅಂದ್ಕೊಂಡಾಗೆ ಆಗ್ತಿದ್ಯಲ್ಲ. ಅಮ್ಮ ಅಪ್ಪ ಇನ್ನೂ ಬಂದಿಲ್ವಾ? ಓ, ಶಿವ ಪಾರ್ವತಿ ಎಂಟ್ರಿ ಆಗೇ ಬಿಟ್ರು. ಅಪ್ಪ, ಹೋಗಿದ ಕೆಲಸ ಏನಾಯ್ತು? ಎಲ್ಲ ಚೆನ್ನಾಗಾಯ್ತಾ? ಅದು ಆರ್ತಿ, ಎಲ್ಲ ತುಂಬ ಚೆನ್ನಾಗಾಯ್ತಮ್ಮ. ಇನ್ನೇನು ನಾವು ಮದುವೆಗೆ ಎಲ್ಲ ತಯಾರಿ ಮಾಡ್ಕೋಬೇಕು ಅಷ್ಟೇ. ಹಾಂ, ಅಷ್ಟೇ. ಬಾಕಿ ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಯಿತು. ಹೌದಾ? ಎಲ್ಲ ಚೆನ್ನಾಗಾದ್ಮೇಲೆ ನೀವ್ಯಾಕೆ ಡಲ್ ಆಗಿದ್ದೀರಾ? ಡಲ್ಲ ಹಾಗೇನಿಲ್ವಲ್ಲ. ಆ ಆಟೋದವನು ಬರ್ತಾ ಗಲ್ಲಿ ಮೂಲೆ ಎಲ್ಲ ಸುತ್ತಿಸಿ ಹಳ್ಳ ದಿಣ್ಣೆ ಎಲ್ಲ ಹತ್ತಿಸ್ಬಿಟ್ಟ. ಮೈಯೆಲ್ಲ ನುಜ್ಜುಗುಜ್ಜಾಗಿ ಒಂಥರ ಸುಸ್ತಾಗಿದೆ. ನಾನು ರೆಸ್ಟ್ ತಗೋತೀನಪ್ಪ. ಬಸ್ಸಲ್ಲಿ ನೂಕು ನುಗ್ಲಲ್ಲಿ ಒದ್ದಾಡ್ಕೊಂಡು ಬಂದರು. ಯಾವತ್ತೂ ಸುಸ್ತು ಅಂತ ಹೇಳ್ದಿರೋರು ಇವತ್ತು ಹಳ್ಳದಿಣ್ಣೆ ರೀಸನ್ ಕೊಡ್ತಿದ್ದಾರಲ್ಲ. ಅಮ್ಮ, ಅಮ್ಮೋ, ಅಪ್ಪ ಸುಸ್ತಾಗಿದೆ ಅಂತ ಹೇಳಿದ್ರು. ಅದೇನು ಬೇಕು ಅಂತ ಕೇಳ್ತೀನಿ. ಅವ್ಳಿಗೇನು ಬೇಕು ಕೇಳೆ? ಅಮ್ಮ, ನಿನಗೆ ಕುಡಿಯೋಕೆ ನೀರು ತರ್ತೀನಿರು. ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ. ಭಾರತ್ರಿ ಎಷ್ಟು ಸಿಗುತ್ತೆ ಅಂತ ಹೇಳು. 7,000 ಕೊಡ್ತೀನಿ ನೋಡು. ಇದಕ್ಕಿಂತ ಜಾಸ್ತಿ ಕೊಟ್ರೆ ನಮಗೆ ಗಿಟ್ಟಲ್ಲ.
ಸರಿ 7,000ನೇ ಕೊಡು. ತಗೋ ದುಡ್ಡು, ಇದು ಪೂರ್ತಿ 7,000 ಇದೆ. ಇನ್ನೇನು ಮಾತಾಡ್ಬೇಡ, ತಗೊಂಡು. ಕ್ಷಮಿಸ್ಬಿಡು ರಾಣಿ, ಮಾರಲ್ಲ ಅಂತ ಸುಳ್ಳು ಹೇಳಿ ಕೊನೆಗೆ ಮಾರೇ ಬಿಟ್ಟೆ. ಇಷ್ಟು ದಿನ ನನ್ನ ಎಲ್ಲ ಮಾತು ನಿನಗೆ ಅರ್ಥ ಆಗಿದೆ, ಇದೊಂದು ಅರ್ಥ ಆಗದೆ ಇರಲಿ. ಕೊನೆ ಸಲ ನಿನ್ನ ತಿರುಗಿ ನೋಡೋದಕ್ಕೂ ಹಿಂಸೆ ಆಗ್ತಿದೆ. ಐ ಆಮ್ ಸಾರಿ ರಾಣಿ. ನೀನೇನು ತಪ್ಪು ಮಾಡಿಲ್ಲ ಅಮ್ಮ. ಕೆಲವೊಂದ್ಸಲ ಕಳ್ಕೊಳ್ಳೋದು ಅನಿವಾರ್ಯ. ಈಗ ನೀನು ಮಾಡಿದ್ದು ಸರಿಯಾಗೇ ಇದೆ. ಕೈಗೆ 7,000 ಸಿಕ್ಕಿರ್ಬೋದು, ಆದರೆ 7,000 ಕೂಡ ಈಗ ದೊಡ್ಡದೆ. 12 ಲಕ್ಷ ಹೊಂದಿಸೋದು ಅಸಾಧ್ಯ ಅಂತ ಗೊತ್ತಿದ್ರು ನೀನು ನಿನ್ನ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಹೊಂದಿಸ್ಲೇಬೇಕು. ಅಕ್ಕ 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 ಏನಕ್ಕ ನಿನಗೆ ಆಗಿಂದ ಕೂಗ್ತಾನೆ ನೀನು ಹೋಗ್ತಾನೆ ಇದೆಯಾ? ಏನಾಯ್ತು? ರಾಣಿನ ಯಾಕೆ ವಾಪಸ್ ತಂದಿದ್ಯಾ? ನಿನ್ ಕಷ್ಟನ ನೋಡಕ್ಕಾಗ್ತಿಲ್ಲ, ತಗೋ ನಿನ್ ರಾಣಿನ ನೀನೇ ಇಟ್ಕೋ. ನಾನು ದುಡ್ಡು ಬೇಕು ಅಂತಾನೆ ಮಾರಿದ್ದು, ಈಗ ವಾಪಸ್ ಕೊಟ್ರೆ ನನ್ನ ದುಡ್ಡು? ಯಾವ ಸೀಮೆ ದುಡ್ಡಕ್ಕ? ಬರೀ 7,000 ಅಷ್ಟೇ. ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಕೊನೆ ತನಕ ಉಳಿಯೋದು ಮನುಷ್ಯತ್ವ. ಜೀವನೇ ಇಲ್ದಿರೋ ಗಾಡಿನ ಮಾರುವಾಗ ನೀನ್ ಸಂಕಟ ಪಟ್ಟಲ್ಲ, ಅದು ಮನುಷ್ಯತ್ವ. ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ಕೆ ಇದಕ್ಕಿಂತ ಜಾಸ್ತಿನೇ ಖರ್ಚು ಮಾಡಿದ್ದೀನಿ. ಮೊದಲೇ ಸಲ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅನ್ನಿಸ್ತಿದೆ. ತಗೋ. ನೀನು ಕೂಡ ಬಡವನೇ, ಕಷ್ಟಪಡೋನೆ. ನಾನು ನಿನ್ನ ಹತ್ರ ಈ ಥರ ದುಡ್ಡಿಸ್ಕೊಳ್ಳೋದು ಚೆನ್ನಾಗಿರಲ್ಲ. 7,000 ಇಟ್ಕೊಂಡು ನೀವೇನು ಹೊರದೇಶಕ್ಕೆ ಹೋಗ್ತೀಯ? 7,000 ಇಟ್ಕೊಂಡು ನಾವೇನು ಅರಮನೆ ಕಟ್ಟಕ್ಕಾಗುತ್ತಾ? ನಿನಗೆ ಯಾವಾಗ ಅಡ್ಜಸ್ಟ್ ಆಗುತ್ತೆ ಅವಾಗ ಕೊಡು, ಪರವಾಗಿಲ್ಲ. ತುಂಬಾ ಥ್ಯಾಂಕ್ಸ್. ನಾನು ಖಂಡಿತ ದುಡ್ಡು ವಾಪಸ್ ಕೊಡ್ತೀನಿ. ಅರ್ಜೆಂಟ್ ಏನಿಲ್ಲ. ಇವತ್ತಿನ ರಾಶಿ ಭವಿಷ್ಯದಲ್ಲಿ ಪುಣ್ಯ ಕಾರ್ಯ ಸಿದ್ಧಿ ಅಂತಾನೂ ಇತ್ತು. ಒಳ್ಳೇದಾಗ್ಲಿ, ಹೋಗಿ ಬರ್ತೀನಿ.
ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಇದ್ದಿದ್ದರಿಂದ ನಾನು ಏರಿಯಾಗೆ ಬಂದಿದ್ದೆ. ಒಂದಷ್ಟು ಇಂಪಾರ್ಟೆಂಟ್ ಡೀಟೇಲ್ಸ್ಗಳನ್ನ ಆಫೀಸಿಗೆ ಹೋದ್ಮೇಲೆ ಸೆಂಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಮತ್ತೆ ಮನೆಗೆ ಯಾಕೆ ಹೋಗ್ತಿದ್ಯಾ? ಆಫೀಸಿಗೆ ತಾನೇ ಹೋಗ್ಬೇಕು. ಮಧ್ಯದಲ್ಲಿ ಮಾತಾಡಬೇಡ. ಆ ಡೀಟೇಲ್ಸ್ ಆಫೀಸಲ್ಲಿಲ್ಲ. ನಾನು ನೈಟ್ ವರ್ಕ್ ಮಾಡ್ತಾ ಔಟ್ ಹೌಸೆಲ್ಲ ಬಿಟ್ಟು ಬಂದ್ಬಿಟ್ಟೆ. ಅದಕ್ಕೆ ವಾಪಸ್ ಹೋಗ್ತಿರೋದು. ಸುಮ್ಮನೆ ಲೂಸ್ ಥರ ಎಲ್ಲದಕ್ಕೂ ಪಡ್ಕೋಬೇಡ. ಈ ಮನೇಲೆ ಕೂತಿರೋದು, ನಾನು ಹೋಗ್ತಾ ಇರ್ತೀನಿ. ಬಾಯ್ ಬಿಟ್ರೆ ಸ್ಮಾರ್ಟ್ ವರ್ಕು ಅಂತಾನೆ, ತಾನು ಮಾತ್ರ ಮಾಡಿದ ಕೆಲಸನೇ 50 ಸತಿ ಮಾಡ್ತಾನೆ. ಹೈ, ಈ ಕೊಡ್ಗೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಅದೇನಿದ್ರು ಫೇಸ್ ಟು ಫೇಸ್ ಹೇಳು. ಅರಿಶಿಣ ಮತ್ತು ಚಂದನದ ಗುಣಗಳ. ಏನಾಗಿದೆ ನಿನಗೆ? ಏನ್ ಹೇಳ್ತಿದ್ಯಾ? ನೀನೇ ತಾನೆ ಅದೇನೇ ಇದ್ರು ಫೇಸ್ ಟು ಫೇಸ್ ಹೇಳು ಅಂದಿದ್ದು. ಬೆಳಗ್ಗೆಯಿಂದ ಈ ಅಡ್ವರ್ಟೈಸ್ಮೆಂಟ್ ಸಾಂಗ್ಗೆ ಬಾಯ್ ಕುಣುತ್ತಾ ಇತ್ತು. ನೆಕ್ಸ್ಟ್ ನಾನು ಅದನ್ನೇ ಹೇಳೋಳಿದ್ದೆ, ಅದನ್ನೇ ನಿನ್ ಮುಖದ ಮೇಲೆ ಹೇಳ್ದೆ. ಜಸ್ಟ್ ಶಟ್ ಅಪ್. ಬೇಡ ಬೇಡ ಅಂತ ನಿಜದ ಸಿಗಾಕೋತೀನಲ್ಲ, ಅದು ನನ್ನ ಕರ್ಮ. ಡಿಸ್ಗಸ್ಟಿಂಗ್. ಇದನ್ನೆಲ್ಲ ನಾನು ಅಗ್ರಜಿಂಗ್ ಹೇಳ್ತೀನಿ, ಅವನ್ನೆಲ್ಲ ಡೀಲ್ ಮಾಡ್ತಾನೆ. ವೇದಾಂತ್ ಔಟ್ ಹೌಸ್ ಹೊಟ್ಟೋದ. ಈಗ ನಾನು ಒಬ್ಳೆ ಈ ಮನೆಯೊಳಗೆ ಹೋಗ್ಬೇಕು. ಪರಮಾನಂದ, ಮಾಡಕ್ಕೇನು ಕೆಲಸ ಇಲ್ಲ ಅಂದರೆ ಹೋಗಿ ಗಾರ್ಡನ್ ಇರೋ ಗಿಡಕ್ಕೆ ನೀರು ಹಾಕು. ಅದನ್ನು ಬಿಟ್ಟು ಬೆಳಗ್ಗೆನೇ ಈ ರೀತಿ ಸೋಂಬೇರಿ ಥರ ಕೂರಬೇಡ. ನಿಧಾನಕ್ಕೆ ಬೈಯಕ್ಕ. ಫ್ಯೂಚರ್ ಅಬಲ್ಲೇ ನಾನು. ಏನಾದರೂ ಅಪಪ್ರಚಾರ ಆದರೆ ಸುಮ್ಮನೆ ಕಾಂಟ್ರವರ್ಸಿ ಆಗ್ಬಿಡುತ್ತೆ ಗೊತ್ತಾ? ನೀನು ಹೊಟ್ಟಿ ತಮ್ಮನ ಮೇಲೆ ಈ ಲೆವೆಲ್ ಕೋಪ ಮಾಡ್ಕೊಳ್ಳೋಂಥದ್ದು ಏನಾಯ್ತು? ಅಲ್ಲ, ಖರ್ಚು ಜಾಸ್ತಿ ಮಾಡಿಸಿದ್ರೆ ಆಗಲ್ಲ ಅಂತ ಅಂದ್ಕೊಂಡು ಹಿಂದೆ ಸರಿತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಬಿಖಾರಿ ಪರಿಮಳ ವಿಕ್ಕಿ ಹಿಂದೆ ಅವಳ ಮಗಳನ್ನ ಚೂ ಬಿಟ್ಟು ಬೇರೆ ರೀತಿ ಡ್ರಾಮಾ ಮಾಡಿಸ್ತಿದ್ದಾಳೆ. ಈಗ ವಿಕ್ಕಿ ಬಂದು ದೊಡ್ಡದಾಗಿ ಎಂಗೇಜ್ಮೆಂಟ್ ಬೇಡನ್ನ? ಅಲ್ಲ, ನಾವೀ ರೀತಿ ಬಾರ್ಗೇನ್ ಮಾಡೋಕ್ಕೆ ತರಕಾರಿ ವ್ಯಾಪಾರ ಮಾಡ್ತಿದ್ದೀವ? ಚೀಪ್ ಮೆಂಟಾಲಿಟಿ. ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಏಕೆ ಆನ್ ಮಾಡ್ಲಕ್ಕ? ಓಕೆ ಕಣ್ಣಲ್ಲೇ ಸುಡ್ಬೇಡ. ಏನಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ವಿಕ್ಕಿನ ಸುಮ್ಮನೆ ಇರ್ಸೋದು ಯಾವ ದೊಡ್ಡ ಕೆಲಸ ಅಂತೀನಿ. ವಿಕ್ಕಿನ ಸುಮ್ಮನೆ ಇರಿಸ್ತೀನಿ, ಆದರೆ ಬಾರ್ಗೇನ್ ವಿಚಾರ ವೇದಾಂತ ಗೊತ್ತಾದರೆ ಅನ್ನೋ ಟೆನ್ಷನ್ ಅಷ್ಟೇ ತಾನೇ. ವೆನ್ ಐ ಆಮ್ ಹಿಯರ್ ಡೋಂಟ್ ಫಿಯರ್. ಸ್ಟೇಟ್ ಪಾಲಿಟಿಕ್ಸ್ಗೆ ರೆಡಿ ಆಗ್ತಿರೋ ನಾನು ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡಲ್ವಾ? ಅಯ್ಯಯ್ಯೋ, ಅಕ್ಷತೆ ಬಟ್ಲು ಹೊರಗಡೆನೆ ಬಿಟ್ಟು ಬಂದೆ. ಈಗ ಅದಕ್ಕೂ ಬಯಸ್ಕೋಬೇಕು. ಹೆಣ್ಣು ಹುಲಿ ಹಾಲಲ್ಲೇ ಕೂತಿದ್ಯೋ ಹೇಗೆ? ಬಜ್ರಂಗಿ, ನಾನು ಯಾವಾಗ ಈ ಮನೆಗೆ ಬಂದರೂ ಹೈ ಡ್ರಾಮಾ ನಡೆಯುತ್ತೆ. ಇವತ್ತು ಮಾತ್ರ ಏನೂ ಆಗದಿರೋ ಥರ ನೋಡ್ಕೊಳ್ಳಪ್ಪ. ಪಾಪ ಅಕ್ಕ ಲವ್ ಮಾಡ್ಕೊಂಡು ಸಿಕ್ಕಾಕೊಂಡ್ಬಿಟ್ಲು. ನನಗೆ ಮಾತ್ರ ಇಂಥ ಮನೆ ಬೇಡಪ್ಪ, ಗ್ರ್ಯಾಂಡಾಗಿ ಮಾಡಿಕೊಡಿ ಅಂತ ಕೇಳಿದಾಗ ತೆಗೆದು ತಟ್ಬಿಡ್ಬೇಕು ಅಂತ ಅನ್ಸ್ಬಿಟ್ಟಿತ್ತು. ಆದರೆ ಏನು ಮಾಡೋದು, ನಾವು ಹೆಣ್ಣಿನ ಕಡೆಯವರು. ನಮ್ಮದು ಸರಿನೋ ತಪ್ಪು, ತಲೆ ಬಾಗೋದು ಮಾತ್ರ ನಾವೇ. ಸಾವಿತ್ರಿ,
ಅಯ್ಯೋ ಓಕೆ ಏನು ನೋಡ್ಕೊಂಬರೋದಿಕ್ಕಲ್ವ ಸಾಕು ಬಂದು ಅಲ್ಲಿ ಎತ್ಕೊಂಬ ಯಾಕೆ ಮುದುಕಿ ತರ ಕುಂಟ್ಕೊಂಡ್ಬರ್ತಿದ್ಯಾ ಬೇಗ ಬೇಗ ನಡ್ಕೊಂಬರೋದಿಕ್ಕಲ್ವಾ ಕಾಲ್ ಹುಡ್ಕಿದ್ರೆ ಯಾರಾದ್ರೂ ಹೀಗೆ ಬರ್ಬೇಕಲ್ವಾ ಸಾಕ್ ಸುಮ್ನಿರಯ್ಯ ಚಪ್ಲಿ ಕಿತ್ತೋಗಿದೆ ಏನ್ ಮಾಡ್ಕೊಂಡೆ ಕಾಲ್ ಹೇಗೆ ಉಳುಕ್ತು ಯಾರಾದ್ರೂ ಬೇಕು ಅಂತ ಮಾಡ್ಕೋತಾರ ನಾನು ನಿನ್ ಹತ್ರ ಬರೋ ಫೋರ್ಸ್ಗೆ ಮೆಟ್ಲೆಡ್ವಿ ಬೀಳಕ್ ಹೋದ್ನಲ್ಲ ಆವಾಗ ಕಾರ್ ಟ್ವಿಸ್ಟ್ ಆಯ್ತು ನಿನ್ ಕಾರ್ ಬೇರೆ ಅಷ್ಟು ದೂರದಲ್ಲಿ ನಿಲ್ಸಿದ್ಯಾ ಎದುರುಗಡೆ ಬಸ್ ಇತ್ತು ರೋಡ್ ಬ್ಲಾಕ್ ಆಗಿತ್ತು ಅದಕ್ಕೆ ಎಷ್ಟು ದೂರ ನಿಲ್ಸಿದ್ದೀನಿ ನಾನು ಅಲ್ಲೇ ಇದ್ದೆ ತಾನೆ ಹಿಡ್ಕೊಂಡೆ ತಾನೆ ಮತ್ತ್ಯಾಕೆ ಸರ್ಕಸ್ ಮಾಡೋದಿಕ್ಕೆ ಹೋದೆ ನಿನಗೆ ಮೊದಲೇ ಹುಡುಗಿರಂದ್ರೆ ಆಗಲ್ಲ ಎಲ್ಲಿ ಬಿದ್ರೆ ಬೀಳಿ ಅಂತ ಸುಮ್ಮನೆ ನೋಡ್ತಾ ನಿಂತ್ಕೊಂಡ್ಬಿಟ್ರೆ ಆ ಭಯದಲ್ಲಿ ಸೆಲ್ಫ್ ಡಿಫೆನ್ಸ್ ಮೋಡ್ ಆನ್ ಆಗೋಯ್ತು ಇಂಥ ನಾನ್ ಸೆನ್ಸ್ ಅಲ್ಲದೆ ನಿನ್ನ ಹತ್ರ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗುತ್ತೆ ಸರಿ ಇಲ್ಲೇ ಇರೋ ನಾನು ಹೋಗಿ ಕಾರ್ ತೊಗೊಂಬರ್ತೀನಿ ಪರವಾಗಿಲ್ಲ ಓಕೆ ನಾನು ಅಟ್ಕೊಂಡೇ ಬರ್ತೀನಿ ಇರಿಟೇಟಿಂಗ್ ಇಡಿಯಟ್ ನನ್ನ ಜೊತೆಲಿರ್ಬೇಕಾದ್ರೆ ಏನಾದರೂ ಆಗ್ಬೇಕಾ ಅಯ್ಯೋ ಆಗಲ್ಲಪ್ಪ 180 ಡಿಗ್ರಿ ಟ್ವಿಸ್ಟ್ ಆಗ್ಬಿಟ್ಟಿದೆ ಅನ್ಸುತ್ತೆ ನೋಯ್ತಿದೆ ಮನೆ ಯಾವ್ದು ಆಫೀಸ್ ಯಾವ್ದು ರೋಡ್ ಯಾವ್ದು ಒಂದು ಗೊತ್ತಾಗೋದಿಲ್ಲ ಅಲ್ವಾ ನಿನಗೆ ಎಲ್ರು ನೋಡ್ತಿದ್ದಾರೆ ನಿನ್ ಮೆಲೋಡ್ರಾಮನ ಮನೇಲಿ ಇಟ್ಕೋ ಇದಲ್ ಬೇಗ ನಾನ್ ನೆಟ್ಟಿಗಿದ್ದಿದ್ರೆ ರೋಡಲ್ಲಿ ಕೂತ್ಕೊಳ್ಳೋ ಕರ್ಮ ನನಗೆ ಯಾಕೆ ಬೇಕಿತ್ತು ನಿನ್ನ ಲೀಡ್ ರೋಲಲ್ಲಿ ಹಾಕೊಂಡು ಒಂದು ಡ್ರಾಮಾ ಕಂಪ್ನಿ ಓಪನ್ ಮಾಡ್ತೀನಿ ನೀನು ಓವರ್ ಆಕ್ಟಿಂಗ್ ನೋಡೋದಕ್ಕೆ ಜನ ಮುಗಿ ಬಿದ್ದು ಬರ್ತಾರೆ ಅಲ್ಲೂ ಪ್ರಾಫಿಟ್ ಆಗುತ್ತೆ ನನಗೆ ಪ್ರಾಫಿಟ್ ಮನೆ ಹಾಳಾಯ್ತು ಹೇಳೋಕ್ಕಾಗ್ತಿಲ್ಲ ಅಂತ ಒದ್ದಾಡ್ತಿದ್ರೆ ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ ನಮ್ಮ ಜನಕ್ಕೆ ಅವ್ರ ಕೆಲಸ ಮುಗಿಸೋಕೆ ಟೈಮ್ ಇಲ್ಲ ಅಂಥದ್ರಲ್ಲಿ ದಿ ಗ್ರೇಟ್ ವೇದಾಂತ್ ವಸಿಷ್ಠ ಏನು ಮಾಡ್ತಾನೆ ಅಂತ ನೋಡ್ತಾ ಕೂರಲ್ಲ ಸ್ವಲ್ಪ ಹೆಲ್ಪ್ ಮಾಡೋ ಜನರ ಬಗ್ಗೆ ಕೇರ್ ಇಲ್ವಾ ಅವ್ರು ನೋಡ್ತಾರೆ ಅಂತ ಭಯ ಆಗಲ್ವಾ ಪೊರ್ಕೆ ಕಡ್ಡಿ ಥರ ಇದೆಯಾ ನಿನ್ ಕುಣಿತ ವಯಾರ ಮಾಡ್ಕೊಂಡು ಕಾರ್ ಹತ್ರ ಬರೋಷ್ಟೊಳಗೆ ಸಂಜೆ ಆಗ್ಬಿಡುತ್ತೆ ರೋಡ್ ಮೇಲೆ ನಿನ್ ಕೆಟ್ಟದಾಗಿರೋ ಕ್ಯಾಟ್ ವಾಕ್ ನೋಡೋದಕ್ಕಿಂತ ನೀನ್ ಎತ್ಕೊಂಡು ಹೋಗೋದೇ ಬೆಟರ್ ನಮ್ಮ ಸಾವಸ್ಥೆಯಿಂದ ನಮ್ಮ ಥರನೇ ಫ್ಲೋನಲ್ಲಿ ಮಾತಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಮನ್ಸಲ್ಲಿ ಭಯದಲ್ಲ ಇಟ್ಕೋಬೇಡ ಆಯ್ತು ಬಾಯ್ ಬಿಟ್ಟೆ ಹೇಳ್ತೀನಿ ಕೇಳು ತುಂಬ ಥ್ಯಾಂಕ್ಸ್ ಮಾತಾಡೋಕ್ಕೂ ಮೊದಲು ಟೈಮ್ ಎಷ್ಟಾಗಿದೆ ಅಂತ ಹೇಳು 11 ಗಂಟೆ ಆಗಿರ್ಬೋದು ಯಾಕೆ ಇದು ಆಫೀಸ್ ವರ್ಕಿಂಗ್ ಅವರ್ಸ್ ಈಗ ನಾನು ನಿನ್ನ ಬಾಸ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಅವನು ಏನು ಅಂತ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ಮತ್ತೆ ಶುರು ಹಚ್ಕೊಂಡ ಬೇಕಾ ಬಿಟ್ಟು ವಾಕ್ ಮಾಡೋದು ಹೇಳ್ಬೋದು ನನಗಿನ ವಯಸ್ಸಲ್ಲಿ ದೊಡ್ಡವನ್ನ ನೀನು ತಾನು ಅಂತ ಮಾತಾಡ್ಸೋದು ಇದನ್ನ ಕಲ್ತಿರೋ ನೀನು ಸುಖದವ್ರ ಮುಂದೆ ಸುಖ ದುಃಖ ಹಂಚ್ಕೊಂಡಂಗಾಯ್ತು ಗೊಣಗ್ಬೇಡ ಏನೇ ಹೇಳೋದಿದ್ರು ಜೋರಾಗಿ ಹೇಳು ಅಂತ ಹೇಳಿಲ್ವಾ ಜೋರಾಗಿ ಹೇಳಿದ್ರು ಬೈತ್ಯಾ ಮೆತ್ತಿಗೆ ಹೇಳಿದ್ರು ಬೈತ್ಯಾ ನಿನ್ ಮೈಂಡಲ್ಲಿ ವೇದಾಂತ್ ಕೋಪಿಷ್ಟ ಅಂತಾನೆ ಫಿಕ್ಸ್ ಆಗೋಗಿದ್ಯೋ ಹೇಗೆ ನಾನು ಕಾಶ್ಮೀರ ಅಂದ್ರೆ ಕನ್ಯಾಕುಮಾರಿ ಅನ್ನೋಳು ನಿನ್ನ ಹತ್ರ ಮಾತಾಡ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೋ ಇವತ್ತಿಗೂ ಇವನಿಗೆ ಹುಡುಗಿರಂದ್ರೆ ಆಗಲ್ಲ ಅನ್ನೋ ಪಾರ್ಟು ಪ್ರಾಕ್ಟಿಕಲ್ ಆಗಿ ಅರ್ಥನೇ ಆಗ್ಲಿಲ್ಲ ಗೋಸುಂಬೆಗಿಂತ ಚೆನ್ನಾಗಿ ಬಣ್ಣ ಬದಲಾಯಿಸ್ತಾನೆ
ನಾವೊಂದು ವಿಚಾರ ಮಾತಾಡಬೇಕು ಅಂತ ಇಲ್ಲಿ ತನಕ ಬಂದಿತ್ತು. ಎಲ್ಲವೋ ನಿರೀಕ್ಷೆ ತಾನೆ, ಆದರೆ ಮಾತಾಡೋದು ಕೂಡ ಅನಿವಾರ್ಯ. ವಿಕ್ರಾಂತ್ ಮತ್ತು ಆರ್ತಿ ಎಂಗೇಜ್ಮೆಂಟಿಗೆ ನಮ್ಮ ಕಡೆಯಿಂದ ಡಿಮ್ಯಾಂಡ್ಸ್ ಬಂದಿದ್ದಕ್ಕೆ ದಯವಿಟ್ಟು ನಮಗೆ ಕ್ಷಮಿಸಿ. ನೀವು ಮೊದಲು ಎಂಗೇಜ್ಮೆಂಟ್ ಹೇಗೆ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ರೋ ಅದು ಹಾಗೆ ನಡೆಯುತ್ತೆ. ಅಲ್ಲಪ್ಪ, ಇದ್ದಕ್ಕಿದ್ದ ಹಾಗೆ ರೀ, ಒಂದು ನಿಮಿಷ ನೋಡಪ್ಪ. ಸುಹಾಸಿನಿಯವರು ನಿಶ್ಚಿತಾರ್ಥನ ಹೇಗೆ ನಡೆಸ್ಕೊಡ್ಬೇಕು ಅಂತ ಹೇಳಿದರೋ ನಾವು ಹಾಗೇ ನಡೆಸ್ಕೊಡೋದಕ್ಕೆ ತಯಾರಿದ್ದೀವಿ. ಅದಕ್ಕೆ ನೀನು ನಮ್ಮ ಕೈಲಿ ಆಗಲ್ಲ ಅಂತ ತಲೆ ಕೆಡಿಸ್ಕೋಬೇಡ. ನೋಡಿಯಮ್ಮ, ಇದರಲ್ಲಿ ತಲೆ ಕೆಡಿಸ್ಕೊಳ್ಳೋ ಮಾತೇ ಬರೋದಿಲ್ಲ. ಅಷ್ಟಕ್ಕೊಂದು ನಿಶ್ಚಿತಾರ್ಥ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಲೀಲಾ ಪ್ಯಾಲೇಸಲ್ಲಿ ನಡಿಬೇಕು ಅಂತ ರೂಲ್ಸ್ ಏನಿಲ್ವಲ್ಲ? ಅದು ನಿಜನಪ್ಪ. ಆದರೆ ಸುಹಾಸಿನಿ ಅವರು ಆಸೆ ಪಟ್ಟಿರೋದ್ರಲ್ಲೂ ಒಂದು ಕಾರಣ ಇರುತ್ತಲ್ವಾ? ಅದಕ್ಕೆಲ್ಲ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಅದರ ಅವಶ್ಯಕತೆ ಇಲ್ಲ ಅಂಕಲ್. ಮದುವೆ ಅನ್ನೋದು ಎರಡು ಮನೆಗಳ ಮಧ್ಯೆ ಸಂಬಂಧಗಳನ್ನ ಹುಟ್ಟಾಕಬೇಕು, ಸಂಭ್ರಮನ ಹುಟ್ಟಾಕಬೇಕು, ಸಮಸ್ಯೆಗಳನ್ನಲ್ಲ. ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದಾರೆ ಅಂದಮೇಲೆ ಅಲ್ಟಿಮೇಟ್ಲಿ ಅವ್ರ ಸಂತೋಷ ಅಷ್ಟೇ ನಮಗೆ ಮುಖ್ಯ ಆಗೋದು. ಅವರಿಬ್ಬರು ಭಾವನೆಗಳನ್ನ ಒಪ್ಕೊಂಡಿದ್ದೀವಿ ಅಂದಮೇಲೆ ಅವ್ರ ಮದುವೆ ಮಾತುಕತೆ ಹಾಗೂ ಮದುವೆ ದಿನ ಗೊತ್ತು ಮಾಡೋದಕ್ಕೆ ಒಂದು ಜಾಗ ಬೇಕಷ್ಟೇ. ಅದಕ್ಕೆಲ್ಲಾದ್ರೆ ಏನಂತೆ ವಿಷಯ ಅದಲ್ಲ ವೇದಾಂತ್. ಈ ವರ್ಷ ನಿನಗೆ ಬಿಸ್ನೆಸ್ ಟೈಕೂನ್ ಆಫ್ ದ ಇಯರ್ ಅನ್ನೋ ಅವಾರ್ಡ್ ಬಂದಿದೆ. ಅಂಥ ವೇದಾಂತ್ ವಸಿಷ್ಠ ತನ್ನ ತಮ್ಮನ ಎಂಗೇಜ್ಮೆಂಟ್ನ ಇಂಥ ಸಣ್ಣ ಮನೇಲಿ ನಡೆಸ್ತಾ ಅಂತ ಗೊತ್ತಾದರೆ ಬೇರೆ ಅರ್ಥನೇ ಬರುತ್ತೆ. ಸ್ಟೇಟಸ್ ಅನ್ನೋ ಭೂತ ಇವ್ರ ತಲೆಯಲ್ಲಿ ಮನೆ ಮಾಡ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಅಮ್ಮ, ನೀವು ಹೇಳಿದ್ ಕರೆಕ್ಟ್. ನನಗೆ ಅವಾರ್ಡ್ ಬಂದಿದ್ದು ನಿಜಾನೇ. ಆದರೆ ಯಾಕೆ ಹೇಳಿ? ನಾನು ಬಿಸ್ನೆಸ್ ಚೆನ್ನಾಗಿ ಮಾಡಿದ್ದೀನಿ ಅಂತ. ಬಿಸ್ನೆಸ್ಸಲ್ಲಿ ಲಾಭ ಅನ್ನೋದೇ ಮುಖ್ಯ. ಅಣ್ಣ, ಲಾಭದ ಅರ್ಥ ಏನು ಹೇಳಿ? ಇನ್ಕಮ್ಗಿಂತ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಬಾರ್ದು ಅಂತ. ಅವಾರ್ಡ್ ಯಾಕೆ ಕೊಡ್ತಾರೆ ಗೊತ್ತಾ? ಒಂದು ಅಭಿನಂದನೆ ಸಲ್ಲಿಸೋದಕ್ಕೆ, ಇನ್ನೊಂದು ಅನುಕರಣೆ ಮಾಡೋದಕ್ಕೆ. ನಾನು ಅವಾರ್ಡ್ ತೊಗೊಂಡಿದ್ದೀನ ನೋಡಿರೋ ಸಾವಿರಾರು ಜನಗಳಲ್ಲಿ ಒಬ್ಬ ಇನ್ಸ್ಪೈರ್ ಆಗಿ ನನ್ನ ಥರನೇ ಬೆಳೆದ್ರೆ ಆಗ ನಾನು ತೊಗೊಂಡಿರೋ ಅವಾರ್ಡ್ಗೆ ಒಂದು ಬೆಲೆ ಬರುತ್ತೆ. ಇಲ್ಲಾಂದರೆ ಅದೊಂದು ಶೋ ಪೀಸ್ ಆಗಿ ಶೋ ಕೇಸಲ್ಲಿ ಉಳ್ಕೊಂಡ್ಬಿಡುತ್ತೆ. ನಮ್ಮ ಜನ ಟಿ ವಿಲಿ ಬರೋರನ್ನ ಸೆಲೆಬ್ರಿಟೀಸ್ ಅಂತಾರೆ, ಆ್ಯಂಡ್ ಅವ್ರನ್ನ ಫಾಲೋ ಕೂಡ ಮಾಡ್ತಾರೆ. ಸೆಲೆಬ್ರಿಟಿಗಳ ಪ್ರತಿ ಹೆಜ್ಜೆನೂ ಅಭಿಮಾನದ ಹೆಸರಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತು ಬಿಸ್ನೆಸ್ ಫೀಲ್ಡಲ್ಲಿ ನಾನು ಕೂಡ ಒಬ್ಬ ಸೆಲೆಬ್ರಿಟಿನೇ. ಸೊ ಸೆಲೆಬ್ರಿಟಿ ಮಾಡೋ ಸೆಲೆಬ್ರೇಷನ್ಸ್ ಕೂಡ ಫಾಲೋ ಮಾಡೋ ಥರ ಇರಬೇಕು. 4 ಜನಕ್ಕೆ ಅದು ಮಾದರಿ ಆಗಬೇಕು ಅನ್ನೋದಷ್ಟೇ ನನ್ನ ಆಸೆ ಅಮ್ಮ. ಭಾವನ್ ಮಾತು ಕೇಳಿದ್ರೆ ಎಂಥವ್ರಾದ್ರೂ ಟರ್ನ್ ಆಗಿಬಿಡ್ತಾರೆ. ತುಂಬ ಒಳ್ಳೇದು ಮಾತಾಡಿದೆ ವೇದಾಂತ್. ಈ ತಾಯಿ ಹೊಟ್ಟೆಲಿ ಅದು ಹೇಗೆ ಉಟ್ಬಿಟ್ಯೋ. ನೀನು ಹೇಳೋದು ನಿಜಾನೇ ಇರ್ಬೋದು, ಆದರೆ ನಿಮ್ಮಮ್ಮ ಹೇಳೋದ್ರಲ್ಲೂ ಅರ್ಥ ಇದೆ ಅಲ್ವಾ? ನಮಗೆ ಸ್ವಲ್ಪ ಕಷ್ಟ ಇದೆ ಅಂತ ನಿಮ್ಮ ಹೆಸರಿಗೆ ಧಕ್ಕೆ ಹಾಕೋ ಕೆಲಸ ಆಗಬಾರ್ದಲ್ವಾ? ನಿನ್ನ ಫ್ರೆಂಡ್ಸು ಬಿಸ್ನೆಸ್ನವರು ನಿನ್ನ ಬಗ್ಗೆ ತಪ್ಪ ಅಭಿಪ್ರಾಯ ಬೆಳೆಸ್ಕೊಂಬಿಟ್ರೆ? ಅಂಕಲ್, ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಏಳಿಗೆನ ಸಹಿಸೋರು, ನನ್ನ ತಪ್ಪುಗಳನ್ನ ತಿದ್ದೋರು, ನನಗೆ ಸರಿಯಾದ ದಾರಿನ ತೋರಿಸೋರು ಮಾತ್ರ ನಾನು ನನ್ನವರು ಅಂತ ಕನ್ಸಿಡರ್ ಮಾಡೋರು. ನನ್ನ ಬಗ್ಗೆ ಗೊತ್ತಿರೋರಿಗೆ ನಾನು ಏನು ಅಂತ ಹೇಳಬೇಕಾಗಿಲ್ಲ. ಇನ್ನು ನನ್ನ ವಿರೋಧಿಗಳಿಗೆ ನಾನು ಏನೇ ಮಾಡಿದ್ರು, ಏನೇ ಮಾಡಿ ತೋರಿಸಿದ್ರು ಅದು ಅರ್ಥ ಆಗೋದಿಲ್ಲ, ಉಪಯೋಗನೂ ಇಲ್ಲ. ಸೊ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀನು ಹೇಳಿದಾಗೆ ನಮ್ಮ ಮನೇಲೇ ನಿಶ್ಚಿತಾರ್ಥ ಮಾಡೋದಾದರೂ ನಿಮ್ಮ ಕಡೆಯವರೆಲ್ಲ ಬಂದಾಗ ಕೂತ್ಕೊಳ್ಳೋಕ್ಕಾದರೂ ಆಯಿತು. ಈಗೇನು ಇಲ್ಲಿ ಜಾಗ ಸರಿ ಬರೋದಿಲ್ಲ ಅಂತ ತಾನೆ? ಆಯಿತು ಬಿಡಿ, ನಿಶ್ಚಿತಾರ್ಥನ ನಮ್ಮನೇಲಿ ಮಾಡೋಣ. ಪ್ರಾಬ್ಲಮ್ ಇಸ್ ವಾಟ್?